ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕ್ಯಾಂಪರ್ ಸುರೇಶ್. ಗೈಸ್, ನಾವು ಇವತ್ತು ಮತ್ತೊಂದು ಹೊಸ ಲೊಕೇಶನ್ಗೆ ಬಂದಿರಿ ಕ್ಯಾಂಪಿಂಗ್ ಮಾಡೋಕ್ಕೆ. ನೋಡ್ತಾ ಇರ್ಬೋದು ನೀವು ಬ್ಯಾಕ್ ಸೈಡು ಯಾವ ಥರ ಐತೆ ಅಂತ. ಇಲ್ಲಿವರೆಗೂ ಬೈಕ್ ಬರುತ್ತೆ, ನೋಡ್ಬೋದು ನೀವು ದಾರಿ ಯಾವ ಥರ ಐತೆ ಅಂತ. ಈ ಕಡೆಯಿಂದ ಬಂದಿದ್ದು ನಾನೀಗ ಬೈಕು ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನಡ್ಕೊಂಡು ಒಂದು ಸ್ವಲ್ಪ ದೂರ ಹೋದರೆ ನಮಗೆ ಬಿದಿರು ಫಾರೆಸ್ಟ್ ಸಿಗುತ್ತೆ. ಆ ಫಾರೆಸ್ಟಲ್ಲಿ ಕ್ಯಾಂಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ಜಾಸ್ತಿ ದಿನದಿಂದ ಹುಡುಕ್ತಾ ಇದ್ದೆ ಬಿದಿರು ಫಾರೆಸ್ಟು ಎಲ್ಲಾದರೂ ಸಿಗುತ್ತಾ ಕ್ಯಾಂಪಿಂಗ್ ಮಾಡೋಣ ಅಂತ. ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ರು ಈ ಥರ ಈ ಪ್ಲೇಸಲ್ಲಿ ಐತೆ ಅಂತ. ಸೊ ಹಂಗಾಗಿ ಬಂದಿದ್ದೀನಿ. ಈ ಫಾರೆಸ್ಟಲ್ಲಿ ಜಿಂಕೆಗಳು ಮತ್ತು ನವಿಲು ಎಲ್ಲ ಇರ್ತವೆ, ಬಟ್ ನಮಗೆ ಕಾಣಿಸ್ತಾವೆ ಇಲ್ಲ ಅನ್ನೋದೇ ಡೌಟು. ಕಾಣಿಸಿದ್ರೆ ನಿಮಗೂ ತೋರಿಸ್ತೀನಿ. ಬನ್ನಿ ಈಗ ಹೋಗೋಣ. ಗಾಡಿ ಇಲ್ಲೇ ಇರಲಿ, ಲಗೇಜ್ ಎಲ್ಲ ಇಲ್ಲದೈತೆ. ಲಗೇಜ್ ಎಲ್ಲ ತೊಗೊಂಡು ಹೋಗೋಣ. ಹೋಗ್ಬಿಟ್ಟು ಟೆಂಟ್ ಎಲ್ಲ ಹಾಕಿ ರೆಡಿ ಮಾಡೋಣ, ಸೆಟಪ್ ಮಾಡೋಣ. ಆಮೇಲೆ ಏನಾದರೂ ಮಳೆ ಬಂದ್ರೂ ಚೆನ್ನಾಗಿರುತ್ತೆ, ಮಳೆ ಬಂದಿಲ್ಲ ಅಂದ್ರೂ ನೋಡೋಣ ಯಾವ ಥರ ಆಗುತ್ತೆ ಅಂತ. ಬನ್ನಿ ಈಗ ಹೋಗ್ಬಿಟ್ಟು ಲೊಕೇಶನ್ಗೆ ಹೋಗ್ತೀನಿ, ಯಾವ ಥರ ಐತೆ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಈಗ ಹೋಗೋಣ. ಗೈಸ್, ಈಗ ನಾನು ಚಾಪೆ ತರೋದು ಮರ್ತೋಗಿದ್ದೀನಿ. ಸೊ ಏನು ಪರವಾಗಿಲ್ಲ, ನೆಲದ ಮೇಲೆ ಈಗ ಸ್ಟವ್ ತಂದಿದ್ದೀನಿ ನಾನು. ಯಾಕಂದರೆ ಇಲ್ಲಿ ಬೆಂಕಿ ಹಾಕ್ಬಾರ್ದು, ಇಲ್ಲಿ ಫಾರೆಸ್ಟ್ ಗಾರ್ಡು ಓಡಾಡ್ತಾ ಇರ್ತಾರೆ. ಸೊ ಹಂಗಾಗಿ ಇಲ್ಲೆಲ್ಲೂ ಫೈರ್ ಹಾಕೋಂಗಿಲ್ಲ.
ನಾನು ಇದು ತಂದಿದ್ದೀನಿ, ಏನು ನಮ್ಮ ಹತ್ರ ಐತಲ್ವ ಸ್ಟವ್ ಚಿಕ್ಕದು, ಅದು ತಂದಿದ್ದೀನಿ. ಅದ್ರಾಗ ಬಿರಿಯಾನಿ ಮಾಡಿಕೊಂಡು ತಿನ್ನೋಣ. ಬಿರಿಯಾನಿ ಮತ್ತು ಮೊಸರು ಬಜ್ಜಿ ಮಾಡೋಣ. ನನಗೆ ಯಾಕಂದರೆ ತುಂಬ ಇಷ್ಟ ಆಗೋದು ಬಿರಿಯಾನಿ ಮೊಸರು ಬಜ್ಜಿ. ಸೊ ಹಂಗಾಗಿ ನಾನು ಸೋಲೋ ಮಾಡಿದಾಗ ಜಾಸ್ತಿ ಅದನ್ನೇ ಮಾಡ್ಕೊತೀನಿ. ಮೇಯ್ನ್ ಏನಂದರೆ ಸ್ವಲ್ಪ ಪೀಸ್ಫುಲ್ಲಾಗಿರುತ್ತಲ್ವ, ಸೊ ಹಂಗಾಗಿ ನೋಡೋಣ, ಯಾವುದು ಡಿಸ್ಟರ್ಬೆನ್ಸ್ ಇಲ್ದಿರ ನೇಚರ್ ಸೌಂಡು ಚೆನ್ನಾಗಿರುತ್ತೆ. ಏನು ಮಾಡ್ಕೊಂಡು ತಿಂದರೂ ಓಕೆ. ಬನ್ನಿ ಈಗ ಅಡುಗೆ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಮಧ್ಯಾಹ್ನ ತಿಂದಿಲ್ಲ, ನಾನು ಹಸುವಾಗ್ತೈತೆ. ಈಗ ಮೊದಲು ನಾವು ಅಡುಗೆ ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟು ಸ್ಟ್ಯಾಂಡ್ ತೆಗಿರಿ. ಸ್ಟ್ಯಾಂಡು, ಇವೆಲ್ಲ ಲೈಟ್ಗಳು ಮತ್ತು ನೀರು. ನನಗೆ ಕ್ಯಾಂಪಿಂಗ್ ಅಕ್ಸೆಸರೀಸಲ್ಲಿ ಅರ್ಧಕ್ಕರ್ಧ ಲೈಟ್ಸೇ ಇರ್ತವೆ ನನ್ನ ಹತ್ರ, ಯಾಕಂದರೆ ಅಷ್ಟೊಂದು ಐತೆ. ಈಗ ಮತ್ತು ಮೊನ್ನೆ ಇನ್ನೊಂದು ಬುಕ್ ಮಾಡಿದ್ದೆ ಲೈಟು, ಅದು ಬಂದೈತೆ, ತೋರಿಸ್ತೀನಿ ಇವತ್ತು ನೈಟ್ಗೆ ಅದು ನಿಮಗೆ. ಈಗ ಮೊದಲು ಸ್ಟ್ಯಾಂಡು ಓಪನ್ ಮಾಡೋಣ. ಗೈಸ್, ಈ ಫಾರೆಸ್ಟಲ್ಲಿ ಕ್ಯಾಂಪಿಂಗ್ ಮಾಡೋಕ್ಕೆ ಪರ್ಮಿಷನ್ ಕೊಡೋಲ್ಲ. ನನಗೆ ಈ ಫಾರೆಸ್ಟು ಕಾವಲಿರ್ತಾರಲ್ವ ಗಾರ್ಡು, ಅವರು ಪರಿಚಯ ಇರೋದ್ರಿಂದ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಕ್ಯಾಂಪಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಪ್ಲೇಸ್ ಯಾವುದು ಅಂತ ನಿಮಗೆ ಹೇಳಲ್ಲ, ಯಾವುದು ಈ ಪ್ಲೇಸು ಅಂತ. ಏಕೆಂದರೆ ಅವರು ನನಗೊಬ್ಬನಿಗೆ ಬಿಡೋಕ್ಕೆ ಅಂತ ಇರ್ಲಾಡ್ಬಿಟ್ರು, ಬೇಡ ಅಂದರು. ನಾನು ಈ ಥರ ವೀಡಿಯೋಗಳು ಮಾಡ್ತಾಯಿದ್ದೀನಿ, ಫಾರೆಸ್ಟ್ ಹೆಸರು ಏನು ಹೇಳಲ್ಲ ಅಂತ ಹೇಳಿದ್ದೀನಿ ನಾನು. ಸೊ ಹಂಗಾಗಿ ಒಲೆ ರೆಡಿ ಆಗೋಯ್ತು. ಈಗ ಜಿಂಕೆಗಳಿದ್ದಾವಂತೆ, ಎಲ್ಲೂ ಕಾಣಿಸಿಲ್ಲ ನನಗೆ. ಸ್ಟಾರ್ಟಿಂಗು ನಾವು ಬಂದಾಗ ಇಲ್ಲಿಂದ ಓಡೋಯ್ತು ಒಂದೆರಡು, ಮತ್ತೆ ಕಾಣಿಸಿಲ್ಲ. ನಿಮಗೆ ತೋರಿಸೋಣ ಅಂದರೆ ನೋಡೋಣ, ಕ್ಯಾಂಪಿಂಗ್ ಆಗೋ ಒಳಗಡೆ ಏನಾದರೂ ಕಾಣಿಸಿದ್ರೆ ತೋರಿಸ್ತೀನಿ. ಸೌಂಡ್ ಕೇಳಿಸ್ತಾ ನಿಮಗದು? ಏನು ಅಕ್ಕಿ ಕಿರ್ಸ್ತೈತೆ. ಈಗ ಈರುಳ್ಳಿ ಹಾಕೋಣ. ಗೈಸ್, ಈಗ ಬಿರಿಯಾನಿ ಬೇಯ್ತೈತೆ, ಇಕ್ಕಿದ್ದೀನಿ ನೋಡಿ. ಬಿರಿಯಾನಿ ಬೇಯ್ತೈತೆ. ಈಗ ನಾವು ಹಿಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಬನ್ನಿ.
ಇನ್ನು ಕತ್ಲಾದರೆ ಆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ. ಸ್ವಲ್ಪ ಬೆಳಕೆ ಐತೆ ಈಗ, ಇನ್ನೇನು 7 ಗಂಟೆ ಹತ್ತತ್ರ ಆಗೈತೆ. ಈಗ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವೇಣ ಬನ್ನಿ. ಯಾಕಂದರೆ ಏನಾದರೂ ಜಿಂಕೆ ಏನಾದರೂ ಕಾಣಿಸುತ್ತಾ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ನೋಡೋಣ. ಗೈಸ್ ಸದ್ಯ ಎಲ್ಲೂ ಕಾಣಿಸ್ತಾ ಇಲ್ಲ ಜಿಂಕೆಗಳು. ನೋಡಿ ನಮ್ಮ ಟೆಂಟಲ್ಲಿ ಐತೆ. ನವಿಲುಗಳು ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ನವಿಲು ಅರ್ಚ್ತಾ ಇರೋದು. ನೆಕ್ಸ್ಟ್ ಯಾವಾಗಾದರೂ ಮಳೆ ಬಂದಾಗ ಇಲ್ಲಿ ಕ್ಯಾಂಪಿಂಗ್ ಹಾಕ್ಬೇಕು, ಸಖತ್ತಾಗಿರುತ್ತೆ. ನೋಡ್ದ ಗೈಸ್ ಯಾವ ಥರ ಆಗ್ತೈತೆ ನವಿಲಂತ. ನೋಡಿ ಜಿಂಕೆಗಳು ಆಡಿರೋದು ಇದು. ಇದೇನು ಪರಿಚಯ ಐತೆ, ಇದೆಲ್ಲ ಜಿಂಕೆಗಳು ಇದು ಮಾಡಿರೋದು ನೋಡಿ. ಸ್ವಲ್ಪ ಕತ್ಲೆ ಆಗಿರೋದ್ರಿಂದ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಅವಾಗೇ ಆದರೂ ಬರಬೇಕಿತ್ತು. ಅವಾಗ ಇಲ್ಲಿತ್ತು ಜಿಂಕೆಗಳು. ನೋಡಿ ನೋಡಿ ಇವೆಲ್ಲ ಆಡಿರೋದವೆ ಅವು ಜಿಂಕೆಗಳು. ನಾವು ಬಂದಿದ್ದು ನೋಡಿ ಓಡೋಯ್ತು. ಗೈಸ್ ಇದೇ ಲೈಟು ನೋಡಿ ನಾನು ತಂದಿರೋದು. ರೀಸೆಂಟಾಗಿ ಬುಕ್ ಮಾಡಿ ತರಿಸ್ಕೊಂಡೆ ಅಮೆಝಾನಿಂದ. ನೋಡಿ ಹಾಕ್ತೀನಿ ಯಾವ ಥರ ಬೆಳಕು ಬರ್ತೈತೆ ಅಂತ. ಇದು ಬಂದು ಸೋಲಾರ್ ಲೈಟು, ನೋಡ್ಬೋದು ಯಾವ ಥರ ಐತೆ ಅಂತ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಫುಲ್ಲು ಬೆಳಕು ಬರುತ್ತೆ ಇದು ಹಾಕಿದ್ರೆ. ಇದಿನ್ನೂ ಇಲ್ಲ ಹಿಂಗೆ ಮೇಲೆಯಿಂದ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬೀಳುತ್ತೆ. ಗೈಸ್ ಫೈನಲ್ ಆಗಿ ನಮ್ಮ ಊಟ ರೆಡಿ ಆಗೈತೆ. ಬಿರಿಯಾನಿ ಮತ್ತು ಮೊಸರು ಬಜ್ಜಿ. ಈಗ ಊಟ ಮಾಡೋವಂಥ ಸಮಯ. ಗೈಸ್ ಈಗ ಟೇಸ್ಟ್ ನೋಡೋಣ ಯಾವ ಥರ ಐತೆ ಅಂತ. ಸ್ವಲ್ಪ ಆಚೆ ಬಿಸಾಕಬೇಡ ಫಸ್ಟು. ಪೀಸ್ ಎಲ್ಲ ಚೆನ್ನಾಗಿ ಬೆಂದೋಗೈತೆ. ಸೂಪರ್ ಆಗೈತೆ ಗೈಸ್. ಹಂಗೆ ಮಾಡಿಬಿಡ್ತೀನಿ. ಊಟ ಮಾಡಿದ್ಮೇಲೆ ಒಂದು ರೌಂಡ್ ಹೋಗೋಣ. ಊಟ ತಿಂತಾಯಿದ್ರೆ ಬಂದ್ಬಿಟ್ಟೈತೆ ಗೈಸ್. ಏನು ಹುಳ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಎಲ್ಲ ಬರ್ತೈತೆ ನೋಡಿ. ನೋಡಿ ನೋಡಿ ಎಲ್ಲ ಬರ್ತೈತೆ ನೋಡಿ. ನೋಡಿ ಇದು ಚೇರು ಕೆಳಗಡೆನೇ ಬಂದೈತೆ ನೋಡಿ. ಗೈಸ್ ಈಗ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡಿ ಆಯಿತು. ಇನ್ನೂ ಒಂದು ಸ್ವಲ್ಪ ಐತೆ. ಈಗ ಒಂದು ರೌಂಡ್ ಹೋಗಿ ಬರೋಣ ಬನ್ನಿ. ಏನಾದರೂ ಕಾಣಿಸುತ್ತಾ ಅಂತ
ಬಟ್ ಏನೂ ಕಾಣಿಸ್ತಾ ಇಲ್ಲ ನಮಗೆ. ನಮ್ಮ ಟೆಂಟು ಗೈಸ್ ಏನೂ ಕಾಣಿಸ್ತಿಲ್ಲ ಸದ್ಯಕ್ಕೆ. ಮಳೆ ಆದರೂ ಬಂದರೆ ಚೆನ್ನಾಗಿರೋದು ನೋಡಿ. ಬನ್ನಿ ಈಗ ನಮ್ಮ ಗಾಡಿ ಹತ್ರ ಹೋಗ್ತೀನಲ್ಲ ಅಲ್ಲಿ ಗಂಟ, ಮತ್ತು ಅಲ್ಲಿಂದ ಫಾರೆಸ್ಟ್ ಎಷ್ಟು ದೂರ ಇರುತ್ತೆ ಅಂತ ನಾನು ಬೈಕಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀನಿ. ನಾವು ಜಾಸ್ತಿ ಒಳಗಡೆ ಬಂದು ಕ್ಯಾಂಪಿಂಗ್ ಮಾಡಿದ್ರಿ, ತೋರಿಸ್ತೀನಿ ನಿಮಗೆ. ಇವಾಗ ಬೈಕಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಒಳಗಡೆ ಬಂದು ನಾನು ಕ್ಯಾಂಪಿಂಗ್ ಹಾಕಿದ್ನಿ ಅಂತ. ಇದಿಷ್ಟು ವಿಡಿಯೋ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗೋಣ. ಗೈಸ್ ನೋಡಿ ಎಷ್ಟು ಕತ್ಲೆ ಐತೆ, ಈ ಕಾಡಲ್ಲಿ ಯಾರೂ ಇಲ್ಲ. ಈಗ ಲೈಟ್ ಹಾಕ್ತೀನಿ ನೋಡಿ ಯಾವ ಥರ ಐತೆ ಅಂತ. ನೋಡಿ ಈ ಸಂಧ್ಯಾಗ ಹೋಗ್ಬೇಕು ಇವಾಗ ನಾವು. ಓಕೆ ಹೋಗೋಣ.